In 400 meters, turn right. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವಿದ್ದೀವಿ ಜುಮೇರಾ ಬೀಚಲ್ಲಿ. ನನ್ನ ಹಿಂಗಡೆ ಇರೋದು ಬುರ್ಜ್ ಅಲ್ ಅರಬ್. ಇಟ್ಸ್ ಅ 7-ಸ್ಟಾರ್ ಹೋಟೆಲ್. ಲುಕ್ ಅಟ್ ದಿಸ್ ವ್ಯೂ. ನಾವು ಬುರ್ಜ್ ಅಲ್ ಅರಬ್ ನಿಯರ್ ಬೀಚ್ಗೆ ಬಂದಿದ್ವಿ. ಇದು 7-ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಸಖತ್ ಎಕ್ಸ್ಪೆನ್ಸಿವ್ ಹೋಟೆಲಲ್ಲೇ ಒಂದು. ಬೀಚ್ನಲ್ಲಿ ತುಂಬ ಬೀಚ್ಗಳಿವೆ. ನಾವು ಬಂದಿರೋದು ಜುಮೇರಾ ಪಬ್ಲಿಕ್ ಬೀಚ್ಗೆ. ದುಬೈನಲ್ಲಿ ಈಗ ಒಳ್ಳೆ ವೆದರ್ ಇರೋದ್ರಿಂದ ಬೆಳಗ್ಗೆ ವಾಕ್ ಮಾಡೋಕ್ಕೆ ಬೀಚ್ಗೆ ಅಂತ ಬಂದಿದ್ವಿ. ಯೂಶ್ವಲಿ ದುಬೈನಲ್ಲಿರೋರಿಗೆ ವಿಟಮಿನ್ ಡಿ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ. ಸಮ್ಮರಲ್ಲಂತೂ ಹೊರಗಡೆ ಬರೋದೇ ಕಷ್ಟ. ಹಾಗೆ ಮಕ್ಕಳಂತೂ ಕರ್ಕೊಬರೋದಂತೂ ಇನ್ನೂ ಕಷ್ಟ. ಅದಕ್ಕೆ ಮಕ್ಕಳು ಎಂಜಾಯ್ ಮಾಡಲಿ ಅಂತ ಬೀಚಿಗೆ ಕರ್ಕೊಂಡು ಬಂದಿದ್ವಿ. ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಆರೆಂಜ್ ಕಲರ್ ಬಿಲ್ಡಿಂಗ್, ಇದನ್ನು ಲೈಫ್ ಗಾರ್ಡ್ ಸ್ಟೇಷನ್ ಅಂತ ಕರೀತಾರೆ. ಇಲ್ಲಿ ಯಾರಿಗಾರು ಏನಾದ್ರು ಎಮರ್ಜೆನ್ಸಿ ಇದ್ದರೆ ಅವರು ಬಂದು ಹೆಲ್ಪ್ ಮಾಡ್ತಾರೆ. ಇಲ್ಲಿ ಸ್ವಿಮ್ಮಿಂಗ್ ಇನ್ಸ್ಟ್ರಕ್ಷನ್ ಕೂಡ ಇದೆ. ಇದು ವ್ಯೂ ಪಾಯಿಂಟ್. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬುರ್ಜ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಸಿ ವ್ಯೂ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಒಂದು ವಾಕಿಂಗ್ ಟ್ರ್ಯಾಕ್, ಇನ್ನೊಂದು ಸೈಕ್ಲಿಂಗ್ ಟ್ರ್ಯಾಕ್. ಹಾಗೆ ಮನೆಗೆ ಬಂದ್ವಿ. ಲಂಚ್ ಟೈಮ್ ಆಗಿತ್ತು. ಆಲೂ ಕರಿ ಪ್ರಿಪೇರ್ ಮಾಡೋಣ ಅಂತ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆಲೂ ಕರಿ ಪ್ರಿಪೇರ್ ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊಂಡು ಜಿಂಜರ್ ಮತ್ತು ಗಾರ್ಲಿಕ್ನ ಹಾಕ್ಕೊಳ್ಬೇಕು. ಹಾಗೆ 2 ಗ್ರೀನ್ ಚಿಲ್ಲಿ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಆನಿಯನ್ ಹಾಗೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಸಾಲ್ಟನ್ನು ಹಾಕಿ. ಆವಾಗ ಆನಿಯನ್ ಟೊಮೆಟೊ ಬೇಗ ಬೇಯುತ್ತೆ. ಆಮೇಲೆ ಸ್ವಲ್ಪ ಟರ್ಮರಿಕ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಿ ಸ್ವಲ್ಪ ಗ್ರೇವಿ ಥರ ಬರಲಿ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ಕುದಿಸಿ, ಆಮೇಲೆ ಬೇಕಾದಷ್ಟು ನೀರು ಹಾಕಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು ಅದು. ಅದಾದಮೇಲೆ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಪೊಟೆಟೊನ ಅದಕ್ಕೆ ಜೊತೆ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಇನ್ನೂ ನೀರು ಬೇಕು ಅಂತ ಅನಿಸಿದ್ರೆ ನೀರನ್ನ ಆ್ಯಡ್ ಮಾಡಿ ಮತ್ತೊಂದು ರೌಂಡ್ ಕುದಿಸ್ಕೊಳ್ಳಿ. ಇದಕ್ಕೆ ಗರಂ ಮಸಾಲ ಸ್ವಲ್ಪ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ನಿಮಗೆ ಆಲೂ ಕರಿ ರೆಡಿ ಆಗುತ್ತೆ. ಇದು ಚಪಾತಿ, ಪೂರಿ ಯಾವುದ್ರ ಜೊತೆಗೆ ಬೇಕಾದರೂ, ಪರಾಟ ಯಾವ ಜೊತೆಗೆ ಬೇಕಾದರೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಲೂ ಪೂರಿ ಜೊತೆಗೆ ಪರಾಟ, ಇದು ನಮ್ಮ ಮನೆ ಇವತ್ತಿನ ಲಂಚ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ